Hi, hello, welcome to Jessica's YouTube ಚಾನಲ್. ಫಸ್ಟ್ ಇಯರ್ BCom ಕನ್ನಡ ನಿಧಿ, ಅದರಲ್ಲಿ ಮೊದಲನೇ ಪದ್ಯವಾದ ಜನಪದ ಮಹಿಳೆ. ಲೆಟ್ಸ್ ಸ್ಟಾರ್ಟ್ ದ ಸಮರಿ. ಜನಪದ ಮಹಿಳೆ, ಜನಪದ ಸಾಹಿತ್ಯ. ಜನಪದ ಸಾಹಿತ್ಯದಲ್ಲಿ ಮಹಿಳೆಯು ತನ್ನ ಸಾಮಾಜಿಕವಾಗಿ ಬದುಕನ್ನು ಕಟ್ಟಿಕೊಂಡ ಬಗೆಯನ್ನು ಹಲವು ವೈವಿಧ್ಯಮಯ ರೂಪದಲ್ಲಿ ಬಿಂಬಿತಗೊಂಡಿದೆ. ಮಗಳಾಗಿ, ತಾಯಿಯಾಗಿ, ಹೆಂಡತಿಯಾಗಿ, ಗೆಳತಿಯಾಗಿ ಬದುಕಿನಲ್ಲಿ ತನ್ನನ್ನು ತಾನು ಅನಾವರಣಗೊಳಿಸುವ ರೀತಿ ಮೆಚ್ಚುವಂಥದ್ದು. ಹೆಣ್ಣಿನ ಬದುಕಿನ ವೈಶಿಷ್ಟ್ಯತೆ ಜನಪದ ತ್ರಿಪದಿಗಳಲ್ಲಿ ಅಡಗಿದೆ. ಅಂದರೆ ಈ ಪದ್ಯದಲ್ಲಿ ಮುಖ್ಯವಾಗಿ ಮಾತನಾಡುತ್ತಿರುವುದು ಒಂದು ಹೆಣ್ಣಿನ ಬಗ್ಗೆ. ಒಂದು ಹೆಣ್ಣು ಹೇಗೆ ಅಕ್ಕ, ತಂಗಿ, ಹೆಂಡತಿ, ತಾಯಿಯಾಗಿ ಬದುಕುತ್ತಾಳೆ ಮತ್ತು ಹೇಗೆ ಅವಳ ಜೀವನವನ್ನು ನಡೆಸುತ್ತಾಳೆ ಎಂಬುದರ ಬಗ್ಗೆ ಈ ಪದ್ಯದಲ್ಲಿ ಜನಪದ ಸಾಹಿತ್ಯರು ತಿಳಿಸಿರುವುದು. ಜನಪದವೆಂದರೇನೆ ದಿನನಿತ್ಯ ಜೀವನದ ಬದುಕಿನ ತಲ್ಲಣಗಳ ಅನಾವರಣ. ಬದುಕಿನ ಪಡೆ ಹಡಗುವ ಬಗೆಯನ್ನು ಜನಪದರು ಜೀವಿಸಿ ತೋರಿಸಿದ ಬಗೆಯೇ ವಿಶಿಷ್ಟವಾದದ್ದು. ಜನಪದ ಸಾಹಿತ್ಯದಲ್ಲಿ ಮಹಿಳೆಯು ಮಗಳಾಗಿ, ತಾಯಿಯಾಗಿ, ಹೆಂಡತಿಯಾಗಿ, ಗೆಳತಿಯಾಗಿ ಬದುಕಿನಲ್ಲಿ ತನ್ನನ್ನು ತಾನು ಅನಾವರಣಗೊಳಿಸುವ ರೀತಿ ಮೆಚ್ಚುವಂಥದ್ದು. ಅವಳ ಬದುಕಿನ ಹಲವು ವಿಚಾರಗಳನ್ನು ಜನಪದದಲ್ಲಿರುವುದು ಕಂಡುಬರುತ್ತದೆ. ಬೆಳಗ್ಗೆ ಎದ್ದ ತಕ್ಷಣ ಯಾರನ್ನೆಲ್ಲ ನೆನೆಯೋದು? ಮೊದಲು ಒಂದು ಗಳಿಗೆ ನಮ್ಮ ಹೊತ್ತಿರುವ ಭೂಮ್ತಾಯಿಯನ್ನು ನೆನೆಯಬೇಕು. ಒಂದು ಹೆಣ್ಣು ತನ್ನ ತವರಿಂದ ಗಂಡನ ಮನೆಗೆ ಹೋದ ಮೇಲೆ ಅಲ್ಲಿ ಹಿರಿಯರಾದ ಮಾವ, ಅತ್ತೆ, ಸುತ್ತಮುತ್ತಲ ಜನ ಹಾಗೂ ತನ್ನ ಗಂಡನಿಗೆ ಹೆದರಿ ಬದುಕಬೇಕೆಂದು ತಾಯಿ ತನ್ನ ಮಗಳಿಗೆ ಹೇಳಿಕೊಡುವುದನ್ನು ಇಲ್ಲಿ ಕಂಡುಬರುತ್ತದೆ. ಹಾಗೆಯೇ ಹೋದ ಗಂಡನ ಮನೆಗೆ ನೀನೇ ಲಕ್ಷ್ಮಿ ಇದ್ದ ಹಾಗೆ ಆ ಮನೆಗೆ ಸಿರಿದೇವಿಯಾಗೂ ಯಾರಲ್ಲೂ ಭೇದ ತೋರದೆ ಆ ಮನೆಯ ಒಗ್ಗಟ್ಟನ್ನು ಒಡೆಯದಂತೆ ಕಾಪಾಡು. ಗಂಡನೇ ಗುರು, ಗಂಡನೇ ದೇವರು, ಅವನೇ ಹೆಣ್ಣಿಗೆ ಸರ್ವಸ್ವ, ಅವನಂತೆ ಬಾಳಮ್ಮ ಎಂದು ಜನಪದದಲ್ಲಿ ತಿಳಿಸುತ್ತಾರೆ. ಹಾಗೆಯೇ ಒಂದು ಹೆಣ್ಣು ತನ್ನ ಗಂಡನಂತೆ ಬೇರೆ ಯಾರೂ ಇಲ್ಲ. ಅವನ ಹಲ್ಲುಗಳು ಅವಳದಂತೆ, ಅವನ ಧ್ವನಿ ಕೇಳಿದರೆ ಸಾಕು ಸಮಾಧಾನ. ಗಂಡನ ಪ್ರೀತಿಯಿಂದಲೇ ತನ್ನ ಬಳಗವನ್ನೆಲ್ಲ ಮರೆಯುವೆ ಎಂದು ತನ್ನ ಗಂಡನ ಮೇಲಿನ ಒಲುಮೆಯನ್ನು ಕುರಿತು ತಿಳಿಸಿದ್ದಾರೆ. ಹಾಗೆಯೇ ಗಂಡನ ಮನೆಯಲ್ಲಿರುವ ಅತ್ತೆ, ಮಾವ, ಭಾವ ಎಲ್ಲರೂ ಆ ಮನೆಗೆ ಆಧಾರವಿದ್ದಂತೆ. ಅವರೆಲ್ಲ ಇದ್ದಾಗಲೇ ಮನೆಯಲ್ಲಿ ಸಂತೋಷವೆಂದು ಕೂಡು ಕುಟುಂಬದೊಂದಿಗೆ ಹೊಂದಿಕೊಂಡು ಬಾಳುವ ಸಂತೋಷವನ್ನು ತಿಳಿಸಿದ್ದಾರೆ. ಹಾಗೆಯೇ ಮದುವೆಯಾಗಿ ಗಂಡನ ಮನೆಗೆ ಹೋದ ಹೆಣ್ಣು ತನ್ನ ತವರು ಹಸಿರಾಗಿರಬೇಕೆಂದು ದಿನನಿತ್ಯ ಆ ದೇವರಲ್ಲಿ ಕೈ ಮುಗಿದು ಬೇಡುತ್ತಾ ತನ್ನ ಸಹೋದರರು ಜಯವಂತರಾಗಲಿ ಎಂದು ಆಶಯಿಸುವುದು ಕಂಡುಬರುತ್ತದೆ. ಹೆಣ್ಣಾಗಿ ಹುಟ್ಟುವ ಬದಲು ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮೇಲೆ ಮರವಾಗಿ ಬೆಳೆದು ಪುಣ್ಯವಂತರಿಗೆ ನೆರಳಾಗುವೆ ಎಂದು ತಿಳಿಸುತ್ತಾಳೆ. ಈ ರೀತಿ ಒಂದು ಮಹಿಳೆ ಹೆಣ್ಣಾಗಿ ಗಂಡನಿಗೆ ಹೆಂಡತಿಯಾಗಿ, ಅಕ್ಕ ತಂಗಿಯಾಗಿ, ಮನೆಯ ಗೆಳತಿಯಾಗಿ ಹೇಗೆಲ್ಲ ತನ್ನ ಬದುಕನ್ನು ರೂಢಿಸಿಕೊಳ್ಳಬೇಕು ಹಾಗೂ ಹೇಗೆ ಬಾಂಧವ್ಯ ತೋರುತ್ತಾ ಬದುಕಬೇಕೆಂಬ ನಾನಾ ರೀತಿಯ ಸಲಹೆಗಳು, ಆಸೆ ಆಕಾಂಕ್ಷೆಗಳು ಜನಪದವಾಗಿ ಮೂಡಿಬಂದಿವೆ. ಇವಾಗ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಜನಪದ ಮಹಿಳೆ ಅಂತ ಅಂದರೆ ಅಲ್ಲಿ ಟೈಟಲಲ್ಲೇ ಇದೆ ಮಹಿಳೆ. ಅಂದರೆ ಇದು ಒಂದು ಹೆಣ್ಣಿನ ಬಗ್ಗೆ ಮಾತನಾಡುತ್ತಿರುವುದು. ಅವಳು ಹೇಗೆ ಅಕ್ಕ, ತಂಗಿ, ಹೆಂಡತಿ, ತಾಯಿಯಾಗಿ ಬದುಕ್ತಾಳೆ ಅಂತ ಈ ಪದ್ಯದಲ್ಲಿ ಇರುವಂಥದ್ದು. ಇದು ದಿನನಿತ್ಯ ಏನು ಜನಪದರು ಹೇಗೆ ದಿನನಿತ್ಯ ಬದುಕಲ್ಲಿ ಬದುಕ್ತಾರೋ ಅದೇ ರೀತಿ
ಜೀವಿಸ್ತಾರೆ ಅವರು, ಅದು ವಿಶಿಷ್ಟವಾದದ್ದು ಅಂತ ಹೇಳ್ತಾರೆ. ಅದೇ ಅವ್ರು ಏನು ಬದುಕ್ತಿದ್ದಾರೆ ದಿನ ಅದನ್ನೇ ಒಂದು ಜನಪದ ಮಹಿಳೆ ಅಂತ ಒಂದು ಮಾಡುವಂಥದ್ದು. ಅವಳು ಹೇಗಿರ್ತಾಳೆ ಅಂತಲೇ ಬರುತ್ತೆ. ಅವಳು ಬೆಳಗ್ಗೆ ಎದ್ದ ತಕ್ಷಣ ಯಾರನ್ನ ನೆನಿಬೇಕು, ಮೊದಲು ನಮ್ಮ ಹೊತ್ತಿರೋ ಭೂಮಿತೆಯನ್ನು ನೆನಿಬೇಕು ಅಂತ ಪ್ರಶ್ನೆ ಮಾಡ್ಕೊತಾಳೆ. ಮತ್ತು ಇಲ್ಲಿ ಒಂದು ಹೆಣ್ಣು ಮದುವೆ ಆದಮೇಲೆ ಗಂಡನ ಮನೆಗೆ ಹೋಗುವ ಸಮಯದಲ್ಲಿ ತನ್ನ ತಾಯಿ ಹೇಗಿರಬೇಕು ಗಂಡನ ಮನೇಲಿ ಅಂತ ಹೇಳಿಕೊಡುತ್ತಿರುವುದು ಇಲ್ಲಿ ಕಾಣಬಹುದು. ಒಂದು ಹೆಣ್ಣು ತನ್ನ ತವರಿಂದ ಗಂಡನ ಮನೆಗೆ ಹೋದ ಮೇಲೆ ಅವಳು ಅತ್ತೆ ಮಾವ ಎಲ್ರೂ ಮತ್ತು ಸುತ್ತಮುತ್ತಲಿರುವ ಜನರನ್ನೆಲ್ಲ ಚೆನ್ನಾಗಿ ಭಾವಿಸ್ಬೇಕು, ಮಾತಾಡಿಕೊಂಡು ಗಂಡನಿಗೆ ನೀನು ಹೆದರಬೇಕು, ನೀನು ಆ ಮನೆಗೆ ಲಕ್ಷ್ಮಿ ಆಗ್ತೀಯಾ ಮತ್ತು ನೀನು ಸಿರಿದೇವಿಯಾಗಿ ಕೂಡ ಇರ್ತೀಯ, ಅಲ್ಲಿ ಯಾರಲ್ಲೂ ಭೇದ ಭಾವ ಮಾಡಬೇಡ, ಅಲ್ಲಿ ಒಗ್ಗಟ್ಟಾಗಿ ಕೂಡಿರುವ ಒಂದು ಕುಟುಂಬವನ್ನು ನೀನು ಹೊಡೆಯಬೇಡ ಅಂತ ತನ್ನ ತಾಯಿ ಮಗಳಿಗೆ ಹೇಳಿಕೊಡ್ತಾ ಇರೋದು. ಅವಳಿಗೆ ಗಂಡನೇ ಗುರು ಆಗಿರ್ತಾನೆ, ದೇವರು ಆಗಿರ್ತಾನೆ. ಒಂದು ಹೆಣ್ಣಿನ ಪಾಲಿಗೆ ಅವನೇ ಎಲ್ಲ ರೀತಿಯ ಒಂದು ಸರ್ವಸ್ವನೇ ಅವನೇ ಅಂತ ಹೇಳಬಹುದು. ಯಾಕಂದರೆ ಒಂದು ಹೆಣ್ಣು ಮದುವೆ ಆಗಿ ಗಂಡನ ಮನೆಗೆ ಹೋದ ಸಮಯದಲ್ಲಿ ಆ ಹೆಣ್ಣಿಗೆ ಎಲ್ಲ ರೀತಿಯಾಗಿ ಗಂಡನೇ ಇರ್ತಾನೆ, ಅಲ್ಲಿ ತಾಯಿ ಕೂಡ ಬರುವುದಿಲ್ಲ. ಈಗ ಇಲ್ಲಿ ಈ ಪ್ಯಾರದಲ್ಲಿ ಗಂಡನ್ನ ಏನು ಹೇಳ್ಬೋದು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಇಲ್ಲಿ ಅವ್ನು ನಕ್ಕಿದ್ರೆ ಸಾಕಂತೆ, ಯಾರು ಗಂಡ ನಕ್ಕಿದ್ರೆ ಸಾಕಂತೆ ಅವಳಿಗೆ ಏನೇನು ನೋವಿರುತ್ತಲ್ಲ ಮನಸ್ಸಲ್ಲಿ ಅದೆಲ್ಲ ಸಮಾಧಾನ ಆಗುತ್ತೆ. ಅವನ ಧ್ವನಿ ಕೇಳಿದ್ರೆ ಸಾಕು ಸಮಾಧಾನ ಆಗುತ್ತೆ. ಗಂಡನ ಪ್ರೀತಿಯಲ್ಲೇ ಬಳಗ ಅಂದರೆ ಸಂಬಂಧಿಕರನ್ನು ಗೆಲ್ಲಬಹುದು ಮಾತಾಡಿಕೊಂಡು ಅಂತ ಹೇಳ್ತಿದ್ದಾರೆ. ಅತ್ತೆ ಮಾವನ ಚೆನ್ನಾಗಿ ನೋಡ್ಕೊಳ್ಳೇಬೇಕು, ಭಾವನ ಎಲ್ಲ ಅವರೆಲ್ಲ ಒಂದು ಕುಟುಂಬದಲ್ಲಿದ್ದಾಗ ಸಂತೋಷದಿಂದ ಇರುತ್ತೆ. ಈಗ ಅದೇ ಸಪ್ರೇಟ್ ಮನೆ ಮಾಡ್ಕೊಂಡು ಹೋದರೆ ಚೆನ್ನಾಗಿರಲ್ಲ. ಕೂಡು ಕುಟುಂಬದಲ್ಲಿದ್ದಾಗಲೇ ಅವೆಲ್ಲ ಸಂತೋಷ ಸಿಗುವಂಥದ್ದು. ಹಾಗೆ ಮದುವೆಯಾಗಿ ಹೋದ್ಮೇಲೆ ಒಂದು ಹೆಣ್ಣು ಇಷ್ಟು ತಾಯಿ ಹೇಳಿರುವಂಥದ್ದು ಮಗಳಿಗೆ ಹೇಗಿರಬೇಕು ಗಂಡನ ಮನೇಲಿ ಅಂತ. ಈಗ ಒಂದು ಹೆಣ್ಣು ತನ್ನ ಗಂಡನ ಮನೆಗೆ ಹೋದ್ಮೇಲೆ ತವರಿನ ಬಗ್ಗೆ ಹೇಳುವ ಬಗೆ ಇಲ್ಲಿದೆ. ಅವಳು ಮದುವೆಯಾಗಿ ಹೋದ್ಮೇಲೆ ತವರು ಮನೆ ಹಸಿರಾಗಿರಬೇಕು ಅಂತ ಹೇಳ್ತಾಳೆ. ತನ್ನ ಸಹೋದರರು ಅಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರಾದರೂ ಇದ್ದರೆ ಅವರು ಜಯಶಾಲಿಯಾಗಿರಬೇಕು ಆಗಬೇಕು ಅಂತ ಹೇಳ್ತಾರೆ. ಮತ್ತು ಒಂದು ಹೇಳ್ತಾಳೆ, ಹೆಣ್ಣಾಗಿ ಹುಟ್ಟುವ ಬದಲು ಮಣ್ಣಾಗಿ ಹುಟ್ಟಿದ್ದಾರೆ. ಅಂದರೆ ಒಂದು ಹೆಣ್ಣಾಗಿ ಹುಟ್ಟೋದಕ್ಕಿಂತ ಒಂದು ಮಣ್ಣಾಗಿ ಹುಟ್ಟಿದ್ರೂ ಕೂಡ ನಾನು ಒಂದು ಮಣ್ಣಿನ ಮೇಲೆ ಒಂದು ಮರ ಆಗಿ ಪುಣ್ಯವಂತರಿಗೆ ನೆರಳಾಗ್ತಿದ್ದೆ ಅಂತ ಹೇಳ್ತಾರೆ. ಇದು ಕನ್ಕ್ಲೂಷನ್ ಆಗಿರುತ್ತೆ. ಈ ರೀತಿ ಒಂದು ಮಹಿಳೆ ಹೇಗೆ ತನ್ನ ಗಂಡನಿಗೆ ಹೆಂಡತಿಯಾಗಿ ಅಕ್ಕ ತಂಗಿಯಾಗಿ ಹೇಗೆ ಬದುಕ್ತಾಳೋ ಅದನ್ನು ಇಲ್ಲಿ ಚಿತ್ರ ಅಂದರೆ ಚಿತ್ರಿಸಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೀವು ಓನಾಗೂ ಕೂಡ ಆರಾಮ್ಸಾಗಿ ಬರೀಬೋದು. ಯಾಕಂದರೆ ನಿಮಗೆ ಅಮ್ಮಂದಿರು ತನ್ನ ತವರಿನ ಮನೆ ಬಿಟ್ಟು ಹೇಗೆ ಗಂಡನ ಮನೇಲಿ ಬಂದು ಇರ್ತಾರೋ ನೀವು ಆ ರೀತಿಯಲ್ಲಿ ಅದನ್ನು ನೀಟಾಗಿ ನೀವು ಅವ್ರ ಹತ್ರನೇ ಕೇಳಿ ಅರ್ಥ ಮಾಡಿಕೊಂಡು ಕೂಡ ನೀವು ಬರೆಯೋ ಚಾನ್ಸಸ್ ಇದೆ. ಯು ಕ್ಯಾನ್ ಸ್ಕೋರ್ ಮೋರ್ ಮಾರ್ಕ್ಸ್ ಸ್ಟಿಲ್. ಇದರಲ್ಲಿ ತುಂಬ ಮಾರ್ಕ್ಸ್ ಕೂಡ ಇದರಲ್ಲಿ ಗಳಿಸ್ಬಹುದು. ಈ ಸಾರಾಂಶ ನಿಮ್ಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.